ಅಳೋದು ನಿಲ್ಸು ಪವಿ, ಸಮಾಧಾನ ಮಾಡ್ಕೋ. ಏನು ಮಾಡ್ಕೊಳ್ಳಿ ಅಮ್ಮು, ಶ್ರೀವತ್ಸ ಈ ಥರ ಮಾಡ್ತಾನೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮದುವೆ ಆಗಿ ನಾನೀಗ ಅವ್ರ ಮನೇಲಿರ್ಬೇಕಿತ್ತು ಕಣೆ, ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಇನ್ನೂ ಅದು ನುಚ್ಚು ಆಗಿಲ್ಲ. ನಿನ್ನ ಕನಸನ್ನ ನನಸು ಮಾಡೋಕೆ ಇಲ್ಲಿಗೆ ಬಂದಿರೋದು. ಏನು ಹೇಳ್ತಿದ್ಯಾ ಅಮ್ಮು? ಶ್ರೀವತ್ಸ ಅವ್ರ ಬಾಸ್ ಮಾತನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನಿಂಗೆ ಐಡಿಯಾ ಇಲ್ಲ. ನನ್ನ ಪಾಲಿಗೆ ಎಲ್ಲ ಮುಗ್ದೋಗಿದೆ ಅನ್ಸುತ್ತೆ. ಯಾವುದು ಮುಗ್ದಿಲ್ಲ ಪವಿ, ಇದಿನ್ನು ಶುರು. ಆ ಬ್ರಹ್ಮನೇ ಬಂದ್ರು ಶ್ರೀವತ್ಸ ನಿನ್ನ ಮದ್ವೆ ಆಗೋದನ್ನ ತಡೆಯೋಕ್ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ ಶುಂಠಿ ಚಾನ್ಸೇ ಇಲ್ಲ. ನಂಗೆ ಗೊತ್ತು ಅಮ್ಮು, ನೀನು ನನ್ನ ಸಮಾಧಾನ ಮಾಡೋದಕ್ಕೆ ಈ ಥರ ಮಾತಾಡ್ತಿದೀಯ ಅಂತ. ಇಲ್ಲ ಪವಿ, ಇದೇ ಸತ್ಯ. ಆ ಶುಂಠಿ ತಾನು ಮದ್ವೆ ಆಗೋಕ್ಕಾಗಲ್ಲ ಅಂತ ಇನ್ನೊಬ್ರ ಲೈಫಲ್ಲಿ ಹುಳಿ ಹಿಂಡೋಕ್ಕಾಗಲ್ಲ. ಆ್ಯಂಡ್ ನಾನು ಅದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ಶ್ರೀವತ್ಸಂಗೆ ಇಂಥ ಕಲ್ಬೇರಿಕೆ ಐಡಿಯಾನೆಲ್ಲ ಯಾಕೆ ಕೊಡೋಕೆ ಹೋದ ಅಂತಾನೆ ಅರ್ಥ ಆಗಲಿಲ್ಲ. ನನಗೆ ಬರ್ತಿರೋ ಸಿಟ್ಟಿಗೆ ಅವನೇನಾದ್ರೂ ಎದುರುಗಡೆ ಸಿಕ್ಕಿದಿದ್ರೆ ಮೂತಿ ಮೇಲೆ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತಿದ್ದೆ. ನನ್ನ ಹಣೆ ಬರನೇ ಈಗಿರುವಾಗ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳು? ಸಾಕು ಸುಮ್ಮನಿರೆ. ನಿನ್ನ ಹಣೆ ಬರ ಸರಿಯಾಗೇ ಇದೆ, ಮುಂದೂ ಸರಿಯಾಗೇ ಇರುತ್ತೆ. ಎಲ್ಲ ಸರಿ ಮಾಡ್ತೀನಿ, ನೋಡ್ತಾ ಇರು. ಇದ್ದಕ್ಕಿದ್ದಾಗ ಹೊಡ್ಬಾ ಅಂತ ಹೇಳ್ದಲ್ಲ, ಎಂಥ ಎಮರ್ಜೆನ್ಸಿ ಏನಿತ್ತು? ಇವ್ರು ಯಾರಮ್ಮು? ಇವನು ನನ್ನ ಕಾಲೇಜ್ ಕ್ಲಾಸ್ಮೇಟ್ ದಿನೇಶ್ ಅಂತ. ಈಗ ತಾಜಾ ನ್ಯೂಸಲ್ಲಿ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅಮ್ಮು, ಏನು ಮಾಡಕ್ಕೆ ಹೊಟ್ಟಿದೀಯ ನೀನು? ಶ್ರೀವತ್ಸನ್ ತಲೆ ಹಾಳು ಮಾಡಿ ಆ ವೇದಾಂತ್ ಮದ್ವೆ ನಿಲ್ಲೋ ಹಾಗೆ ಮಾಡಿದಾನಲ್ವಾ. ಈಗ ಅವನೇ ಮುಂದೆ ನಿಂತು ನಿಮ್ಮಿಬ್ರು ಮದ್ವೆ ಮಾಡಿಸೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಅಮ್ಮು, ನಿಜವಾಗ್ಲೂ ನಿನ್ನ ಉದ್ದೇಶ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನೀನೇನು ಮಾಡೋಕ್ಕೆ ಹೊರಟಿದೀಯಾ ಅಂತನೂ ಗೊತ್ತಾಗ್ತಿಲ್ಲ. ಸುಮ್ಮನಿರು ಪವಿ, ನಾವು ತಿರುಗಿ ಬಿದ್ದಾಗ್ಲೇ ಇದಕ್ಕೆಲ್ಲ ಒಂದು ಕೊನೆ. ಅಮೂಲ್ಯ, ಒಂಚೂರು ಬದಲಾಗ್ದಿರೋ ಒಂದೇ ಒಂದು ಮಾಸ್ಟರ್ ಪೀಸ್ ಅಂದ್ರೆ ಅದು ನೀನೇ ಅನ್ಸುತ್ತೆ ಕಣೆ. ಕಾಲೇಜ್ ಡೇಸ್ಗೂ ಇವತ್ತಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆಗ್ಲೂ ರೆಬೆಲ್ ಆಗಿದ್ದೆ, ಈಗಲೂ ಹಾಗೆ ಇದೆಯಾ? ಅದು ಬಿಡು ದಿನೇಶ, ಈಗ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ನಿಮ್ಮಿಬ್ರು ಮಾತುಕತೆ ಕೇಳಿದ್ರೆ ಏನೋ ದೊಡ್ಡ ಅನಾಹುತ ಮಾಡಕ್ ಹೊರಟಿರೋ ಥರ ಕಾಣಿಸುತ್ತಪ್ಪ. ಅನಾಹುತ ಮಾಡಕ್ ಹೊರಟಿಲ್ಲಪ್ಪ, ಆಗಿರೋ ಅನಾಹುತನ ಸರಿಪಡ್ಸೋಕೆ ಹೊರಟಿದ್ದೀನಿ. ಅದು ಸರಿ, ಈಗ ನನ್ನಿಂದ ಏನಾಗಬೇಕು ಅಂತ ಹೇಳು. ಇವಳು ನನ್ನ ಫ್ರೆಂಡ್ ಪವಿತ್ರ. ಶ್ರೀವತ್ಸ ಅನ್ನೋ ಹುಡುಗನ ಜೊತೆ ಇವಳು ಮದುವೆ ಫಿಕ್ಸ್ ಆಗಿತ್ತು. ಆದರೆ ಮಿಸ್ಟರ್ ವೇದಾಂತ್ ವಸಿಷ್ಠ ಶ್ರೀವತ್ಸನ್ ತಲೆ ತಿಂದು ಅವ್ನ ಮದ್ವೆನೇ ಬೇಡ ಅಂತ ಹೇಳೋ ಹಾಗೆ ಮಾಡಿದ್ದಾನೆ. ಆ ವೇದಾಂತ್ಗೆ ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದಿದ್ರೆ ಶ್ರೀವತ್ಸ ಇವಳಿಗೆ ತಾಳಿ ಕಟ್ಟೋ ಹಾಗೆ ಮಾಡಬೇಕು. ಆ ಥರದೊಂದು ಕೆಲಸ ನಾವು ಮಾಡಬೇಕು. ಯಾರ ಬಗ್ಗೆ ಹೇಳಿದೆ? ವೇದಾಂತ್ ವಸಿಷ್ಠನ? ಹೌದು. ಯು ಮೀನ್ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ದಿಸ್ ಇಯರ್ ಅವಾರ್ಡ್ ವಿನ್ನರ್ ವೇದಾಂತ? ಹೌದಪ್ಪ, ಹೌದು, ಅವನೇ ಅವನೇ. ಎಂಥ ನ್ಯೂಸ್ ಹೇಳಿದೆ ಅಮೂಲ್ಯ. ಕೆಲ್ಸಕ್ಕೆ ಸೇರಿದಾಗಿಂದ ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ. ಬಟ್ ಈ ಬ್ರೇಕಿಂಗ್ ನ್ಯೂಸು ನನ್ನ ಕೆರಿಯರ್ಗೆ ಒಂದು ಬ್ರೇಕ್ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನಾವೊಂದು ಸ್ಟೇಟ್ಮೆಂಟ್ ಕೊಡಬೇಕು, ಅದಕ್ಕೆ ನಿನ್ನನ್ನು ಕರೆಸಿರೋದು. ನೀನೇನೇ ಹೇಳೋದಿದ್ರು ಕ್ಯಾಮ್ರಾಗೆ ಹೇಳು. ಕ್ಯಾಮ್ರಾಗ 30 ಸೆಕೆಂಡ್ಸ್ ವಿಡಿಯೋಗಳು ಎಂತೆಂಥವ್ರನ್ನ ಅಲರ್ಸ್ಬಿಡಿದೆ ಅಮೂಲ್ಯ. ನೀನು ಒಂದು ಸ್ಟೇಟ್ಮೆಂಟ್ ಕೊಡು, ಮುಂದಿನ ನಾನು ನೋಡ್ಕೊತೀನಿ. ಅಪ್ಪ ತಂದೆ, ನೀನು ಎಕ್ಸಾಕ್ಟ್ ಆಗಿ ಏನೇನೋ ಮಾಡಿ ಪೇಪರಲ್ಲೆಲ್ಲ ಬರೋ ಹಾಗೆ ಮಾಡ್ಬಿಟ್ಯಾ. ಅವನು ನಮ್ಮ ಬಾಸು. ಸುಮ್ಮನೆ ಅವನಿಗೆ ಕಾಲ್ ಮಾಡಿ ಈ ಥರ ನ್ಯೂಸ್ ಬಂದಿದೆ ಅಂತ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡು. ಆಮೇಲೆ ಅವನೇ ಮದುವೆ ಮಾಡಿಸ್ತಾನೆ. ಒಳ್ಳೆ ಕತೆ ಕಣೆ ನಿಂದು. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನ್ನ ಈ ಥರ ಫೇಕ್ ಕಾಲ್ ಮಾಡಿ ಎದುರಿಸೋರು ತುಂಬ ಜನ ಇರ್ತಾರೆ. ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಪ್ರೂಫ್ ಇಲ್ಲದೆ ಯಾವುದನ್ನು ನಂಬಲ್ಲ ಅವರು. ಏನು ಪ್ರೂಫ್ ಬೇಕು ನಿಂಗೆ? ಇವಾಗ ನೀನು ಏನು ಹೇಳಿದ್ಯೋ ಅದನ್ನೇ ಇನ್ನೊಂದು ಸಲ ಇನ್ನೊಂದು ಸ್ಟೇಟ್ಮೆಂಟ್ ಥರ ಅನ್ಯಾಯ ಆಗಿದೆ ಅನ್ನೋ ಥರ ಕ್ಯಾಮ್ರಾ ಮುಂದೆ ಹೇಳು ಸಾಕು. ಅಮ್ಮು, ಬೇಡ ಕಣೆ, ಇದು ಯಾಕೋ ತುಂಬ ರಿಸ್ಕ್ ಅನಿಸ್ತಿದೆ. ದಿನೇಶ, ಎಡ್ಬಾಟ್ ಆಯ್ತು, ಇವಳ ಲೈಫ್ ಹೋಗೇನೆ ನೆನಪಿರ್ಲಿ. ನಾನು ಹೇಳ್ದಷ್ಟು ಮಾಡು ನೀನು, ಮುಂದಿನ ನನಗೆ ಬಿಡು. ಆ ವೇದಾಂತನ ಹೇಗೆ ಎದುರಿಸ್ತೀನಿ ಅಂತ ನೋಡ್ತಾ ಇರು.
ಬೇಡ. ನಾನು ಸ್ಲಿಮ್ ಮಿಲ್ಕಲ್ಲಿ ಮಾಡಿರೋ ಕಾಫಿ ಬಿಟ್ಟು ಬೇರೆ ಹಾಲು ಕುಡಿಯಲ್ಲ. ಹಾಗಿದ್ರೆ ಸ್ವಲ್ಪ ನೀರು ಸಕ್ಕರೆ ಆದರೂ ತಗೊಳ್ಳಿ. ಮಿನರಲ್ ವಾಟರ್ ಬಿಟ್ಟು ನಾನು ಬೇರೆ ಕುಡಿಯಲ್ಲ. ಅದಕ್ಕೆ ನನ್ನ ನೀರು ನಾನೇ ತರ್ತೀನಿ. ಬೇರೆ ನೀರು ಕುಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದು ಅಲ್ಲದೆ ಇಂಥ ಜಾಗದಲ್ಲಿ. ಸರಿ, ಹಾಗಿದ್ರೆ ನೀವು ಬಂದ ಉದ್ದೇಶ? ಗಣೇಶ ಚತುರ್ಥಿಗೆ ನಮ್ಮನೇಲಿ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ. ಇನ್ಮೇಲೆ ನೀವೆಲ್ಲರೂ ನಮ್ಮನೆಯವರೇ ಆಗೋದ್ರಿಂದ ಇನ್ವೈಟ್ ಮಾಡೋಣ ಅಂತ ಬಂದೆ. ಬರ್ತೀವಿ, ನಾವೆಲ್ಲರೂ ಖಂಡಿತ ಬರ್ತೀವಿ. ಮತ್ತೊಂದು ವಿಷಯ, ಅಲ್ಲಿಗೆ ಬರೋ ಗೆಸ್ಟ್ಗೆಲ್ರಿಗೂ ವಿಕ್ಕಿ ಮದುವೆ ಆಗ್ತಿರೋ ಹುಡುಗಿ ಆರತಿ ಅಂತ ಪರಿಚಯ ಮಾಡಿಸ್ಬೇಕು. ಸೊ ಹೇಗೆ ಕಾಣಿಸ್ಬೇಕು, ಏನು ಹಾಕ್ಕೊಂಬರ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರಲಿ. ಸುಹಾಸಿನಿ ಅವರೇ, ವಿಕ್ರಾಂತ್ ನಿಮ್ಮ ಹತ್ರ ಮಾತಾಡಿರಬಹುದು ಇವ್ರ ನಿಶ್ಚಿತಾರ್ಥದ ವಿಷಯ. ನಿಶ್ಚಿತಾರ್ಥದ ದಿನನೂ ಚತುರ್ಥಿ ದಿನನೇ ನಿಶ್ಚಯ ಮಾಡೋಣ. ನಿಶ್ಚಿತಾರ್ಥದ ಮಾತುಕತೆ ನಮ್ಮನೇಲೇ ಆಗಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ. ರೀ ಎಲ್ಲಾದ್ರೇನು ತೊಂದರೆ ಏನೂ ಇಲ್ಲ, ಅವ್ರು ಹೇಳಿದಾಗೆ ಆಗಲಿ. ಹಾಗೆ ಆಗತ್ತೆ, ಹಾಗೆ ಆಗಬೇಕು ಕೂಡ. ನಾನು ಬರ್ತೀನಿ. ಆಗಲಿಂದ ಮಾತಾಡು ಅಂತ ಹೇಳ್ತಿದ್ದೀನಿ. ಮುಖ ಗಂಟು ಹಾಕೊಂಡೇ ಕೂತಿದ್ಯಾ. ಆಫೀಸಲ್ಲೂ ನನ್ನ ಹತ್ರ ನೀಟಾಗಿ ಮಾತಾಡಲಿಲ್ಲ. ಏನು ಪ್ರಾಬ್ಲಮ್ಮು? ನನ್ನ ಮೇಲೆ ಕೋಪನಾ? ಹಾಗೆಲ್ಲ ಏನಿಲ್ಲ, ನಿನ್ನ ಮೇಲೆ ಏನು ಕೋಪ ಇಲ್ಲ. ಮತ್ತೇನೇನು ವಿಷಯ? ಆರತಿ ಮೇಲೆ ಕೋಪನಾ? ಆರತಿ ಏನನ್ನೂ ಕರೆಕ್ಟಾಗಿ ಹೇಳು.